ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಮನೆಗಳಲ್ಲಿ ಯಾರಾದರೂ ಹೋಮ್ ಲೋನ್ ತಗೊಂಡು ಆ ಹೋಮ್ ಲೋನ್ನ ಪೇ ಮಾಡೋ ಟೈಮಲ್ಲಿ ಯಾರಾದರೂ ತೀರ್ಕೊಂಡ್ಬಿಟ್ರೆ, ಯಾರು ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತಾರೋ ಅವರು ತೀರ್ಕೊಂಡ್ಬಿಟ್ರೆ ಏನಾಗುತ್ತೆ, ಆಗ ಏನಾಗುತ್ತೆ ಸಮಸ್ಯೆಗಳು, ಬ್ಯಾಂಕ್ಗಳವರು ಏನು ಮಾಡ್ತಾರೆ ಅನ್ನೋದನ್ನೆಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ನಾರ್ಮಲ್ ಆಗಿ ಒಂದು ಪ್ರಾಪರ್ಟಿ ಲೋನ್ ಇರ್ಬೋದು, ಒಂದು ಹೋಮ್ ಲೋನ್ ಕಟ್ಟೋ ಟೈಮಲ್ಲಿ ಯಾರಾದರೂ ತೀರ್ಕೊಂಡ್ಬಿಟ್ರೆ ಆ ಮನೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಎಸ್ಪೆಷಲಿ ಯಾರು ಆ ಮನುಷ್ಯ ತೀರ್ಕೊಂಡಿದಾರೋ ಅವರು ಬ್ರೆಡ್ ವಿನ್ನರ್ ಆಗಿದ್ರೆ, ಅವ್ರ ಮೇಲೇನೆ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಡಿಪೆಂಡ್ ಆಗಿದ್ರೆ ಖಂಡಿತವಾಗಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಆಗ ಏನ್ ಮಾಡ್ತಾರೆ ಬ್ಯಾಂಕ್ಗಳವರು, ಆಗ ಬ್ಯಾಂಕ್ಗಳವರು ಆ ಪ್ರಾಪರ್ಟಿನ ತಗೊಂಡ್ಬಿಡ್ತಾರ, ಏನ್ ಮಾಡ್ತಾರೆ, ಏನೆಲ್ಲ ಆಪ್ಷನ್ಸ್ ಇದೆ ನಮ್ಮ ಮುಂದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನೀವು ಯಾವುದೇ ಬ್ಯಾಂಕಿಂದ ಹೋಮ್ ಲೋನ್ ತಗೊಂಡಾಗ ನಾರ್ಮಲ್ ಆಗಿ ಅವರು ನಿಮ್ಗೆ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳಿರ್ತಾರೆ. ನೀವು ಹೋಮ್ ಲೋನ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ಇನ್ ಕೇಸ್ ಏನಾದ್ರು ನೀವು ಆ ಥರ ಏನಾದ್ರು ಇನ್ಶೂರೆನ್ಸ್ ಮಾಡಿಸಿದ್ರೆ, ಆಗ ಇನ್ ಕೇಸ್ ಏನಾದ್ರು ನೀವು ತೀರ್ಕೊಂಡ್ಬಿಟ್ರೆ, ನ್ಯಾಚುರಲ್ ಆಗಿ ಏನಾದ್ರು ತೀರ್ಕೊಂಡ್ರು ಕೂಡ ಅವರು ನಿಮಗೆ ಎಷ್ಟು ಬ್ಯಾಲೆನ್ಸ್ ಇದೆಯೋ, ನಿಮ್ಮ ಲೋನ್ ಅಮೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆಯೋ, ನಿಮ್ಮ ಲೋನ್ ಅಮೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆಯೋ ಆ ಇನ್ಶೂರೆನ್ಸ್ ಕಂಪ್ನಿಗಳನ್ನೇ ಕೊಟ್ಟು ನಿಮಗೆ ಆ ಲೋನ್ನ ಕ್ಲೋಸ್ ಮಾಡೋ ಹಾಗೆ ಮಾಡ್ತಾರೆ. ಆಗ ಯಾವುದೇ ಫ್ಯಾಮಿಲಿ ಮೆಂಬರ್ಸ್ಗೂ ಯಾವುದೇ ತೊಂದರೆ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ನಿಮ್ಮ ಮನೆ ಲೋನ್ಗೆ ನೀವು ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ, ನಾರ್ಮಲ್ ಆಗಿ ಬ್ಯಾಂಕ್ಗಳವರು ಯಾವುದೇ ಮನೆನ ಲೋನ್ ತಗೊಂಡ್ಬಿಟ್ಮೇಲೆ, ಯಾವುದೇ ಮನೆಗೆ ಲೋನ್ ಕೊಟ್ಟಿದ್ರೆ ಬ್ಯಾಂಕ್ಗಳವರು ಆ ಲೋನ್ನ ಆ ಮನೆನ ಹರಾಜ್ಗೆ ಹಾಕಿ ಸೇಲ್ ಮಾಡೋದು ಲಾಸ್ಟ್ ಆಪ್ಷನ್ ಇಟ್ಕೊಂಡಿರ್ತಾರೆ. ನಾರ್ಮಲ್ ಆಗಿ ಯಾರು ಲೀಗಲ್ ಏರ್ಸ್ ಇರ್ತಾರೋ, ಕಾನೂನುಬದ್ಧವಾಗಿ ಯಾರು ವಾರಸುದಾರ ಇರ್ತಾರೋ, ವೈಫ್ ಇರ್ಬೋದು, ಇಲ್ಲಾಂದ್ರೆ ಅವ್ರ ಮಕ್ಳು ಇರ್ಬೋದು, ಯಾರೇ ಇದ್ರೂ ಅವ್ರಿಗೆ ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಿಮ್ಮಲ್ಲಿ ಯಾರಾದರೂ ಬೇರೆಯವರು ಈ ಲೋನ್ನ ತೀರ್ಸೋದಕ್ಕಾಗುತ್ತಾ, ಇಲ್ಲ ಅಂದ್ರೆ ಯಾರಾದರೂ EMI ಕಟ್ಟಕ್ಕಾಗುತ್ತಾ. ಇನ್ ಕೇಸ್ ಏನಾದರೂ ಬೇರೆಯವ್ರಿಗೆ ಯಾರಿಗಾದ್ರೂ EMI ಕಟ್ಟೋದಕ್ಕೆ ಕೇಪಬಿಲಿಟಿ ಇದ್ರೆ ಖಂಡಿತವಾಗಿ ಪ್ರೋಸೆಸ್ನ ಚೇಂಜ್ ಮಾಡಿ, ಪ್ರತಿಯೊಂದು ಹೊಸ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಒಂದು ಅಗ್ರಿಮೆಂಟ್ ರೆಡಿ ಮಾಡಿಸಿ ಅದಕ್ಕೆ ತಕ್ಕಂತೆ ಪ್ರೋಸೆಸ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಗ್ಯಾರಂಟರ್ ಏನಾದರೂ ಇದ್ರೆ, ಗ್ಯಾರಂಟರು ಆ ಲೋನ್ನ ತೀರ್ಸೋದಕ್ಕಾಗುತ್ತಾ, ಇಲ್ಲಾಂದ್ರೆ ಕೋ ಅಪ್ಲಿಕೆಂಟ್ ಇದ್ರೆ ಕೋ ಅಪ್ಲಿಕೆಂಟ್ನ ಕಂಟಿನ್ಯೂ ಮಾಡೋಕ್ಕಾಗುತ್ತಾ EMI ಕಟ್ಕೊಂಡು ಅನ್ನೋದನ್ನೆಲ್ಲಾನು ಬ್ಯಾಂಕ್ಗಳವರು ಚೆಕ್ ಮಾಡ್ಕೊಳ್ತಾರೆ. ಬ್ಯಾಂಕಲ್ಲಿ ಯಾವುದೇ ಆಪ್ಷನ್ ಇಲ್ಲ ಅಂದಾಗ, ಇನ್ ಕೇಸ್ ಯಾವುದೇ ಲೀಗಲ್ ಇರ್ಬೋದು, ಯಾವುದೇ ಕೋ ಅಪ್ಲಿಕೆಂಟ್ ಇರ್ಬೋದು, ಯಾವುದೇ ಗ್ಯಾರಂಟರ್ ಇರ್ಬೋದು, ಇವ್ರು ಯಾರು ಲೋನ್ ತೀರ್ಸೋದಕ್ಕಾಗಲ್ಲ ಅಂದಾಗ ಅವ್ರಿಗೆ ಲಾಸ್ಟ್ ಆಪ್ಷನ್ ಏನು ಅಂದ್ರೆ ಆ ಪ್ರಾಪರ್ಟಿನ ಮಾರಾಟ ಮಾಡೋದು, ಆ ಪ್ರಾಪರ್ಟಿನ ಆಕ್ಷನ್ ಮಾಡಿ ಪ್ರಾಪರ್ಟಿನ ಸೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಆ ಪ್ರಾಪರ್ಟಿಗೆ ಎಷ್ಟು ಮೊತ್ತದ ಹಣ ಬರುತ್ತೋ ಅವರ ಹಣನ ಹಿಡ್ಕೊಂಡು ಉಳಿದಿದ್ರೆ ಹಣನ ಅದು ನಿಮಗೆ ವಾಪಸ್ ಕೊಡ್ತಾರೆ. ಯಾರು ಲೀಗಲ್ ಏರ್ಸ್ ಇರ್ತಾರೋ ಅವ್ರಿಗೆ ವಾಪಸ್ ಕೊಡ್ತಾರೆ. ಆದ್ರಿಂದ ನೀವು ಯಾವುದೇ ಒಂದು ಹೋಮ್ ಲೋನ್ ತಗೊಂಡಿದ್ರೆ, ಯಾವುದೇ ಒಂದು ಪ್ರಾಪರ್ಟಿ ಲೋನ್ ತಗೊಂಡಿದ್ರೆ ಖಂಡಿತವಾಗಿ ಹೋಮ್ ಇನ್ಶೂರೆನ್ಸ್ ನ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಪ್ರಾಬ್ಲಮ್ಗಳಾದಾಗ ಫ್ಯಾಮಿಲಿ ಮೇಲೆ ಸಾಕಷ್ಟು ಪರಿಣಾಮಗಳು ಬೀರುತ್ತೆ. ಸಾಕಷ್ಟು ಆಲ್ರೆಡಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅವ್ರ ಮೇಲೆ ಇದ್ದಾಗ ಈ ತರ ಎಲ್ಲಾನು ಪ್ರಾಬ್ಲಮ್ಗಳು ಎಕ್ಸ್ಟ್ರಾ ಆಗುತ್ತೆ. ಆದ್ರಿಂದ ನೀವು ಹೋಮ್ ಇನ್ಶೂರೆನ್ಸ್ ಮಾಡಿಸೋದನ್ನ ಖಂಡಿತವಾಗಿ ಮರಿಬೇಡಿ. ಇಲ್ಲ ಅಂದ್ರೆ ಅನ್ನೆಸೆಸರಿ ಆಗಿ ಗ್ಯಾರಂಟರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಯಾರು ಕೋ ಅಪ್ಲಿಕೆಂಟ್ ಇರ್ತಾರೋ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಅಂದ್ರೆ ಯಾವ್ದಾದ್ರು ಬೇರೆ ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡಿದ್ರೆ ಆ ಪ್ರಾಪರ್ಟಿಗೂ ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ಈ ಎಲ್ಲಾ ವಿಷಯಗಳನ್ನ ಹೋಮ್ ಲೋನ್ ತಗೊಳಕ್ ಮೊದಲೇನೆ ಪ್ರತಿಯೊಂದು ಕರೆಕ್ಟಾಗಿ ಯೋಚನೆ ಮಾಡಿ ನೀವು ಲೋನ್ ತಗೊಂಡ್ರೆ ಮುಂದೆ ಯಾವುದೇ ಸಮಸ್ಯೆ ಬಂದ್ರು, ಈ ತರ ಮುಂದೆ ಯಾವುದೇ ಸಮಸ್ಯೆ ಬಂದ್ರು ಆ ಸಮಸ್ಯೆಗಳು ಈಸಿಯಾಗಿ ಬಗೆಹರಿಯುತ್ತೆ. ಮತ್ತೆ ಯಾರು ಆ ಪ್ರಾಪರ್ಟಿ ತಗೊಂಡಿರ್ತಾರೋ ಆ ಪ್ರಾಪರ್ಟಿ ಕೂಡ ಸೇಫ್ ಆಗುತ್ತೆ. ಮತ್ತೆ ಆ ಪ್ರಾಪರ್ಟಿ ಕೂಡ ಅವರ ಕಾನೂನುಬದ್ಧವಾಗಿರುವ ವಾರಸುದಾರರು ಖಂಡಿತವಾಗಿ ಆ ಪ್ರಾಪರ್ಟಿನ ಎಂಜಾಯ್ ಮಾಡ್ಬೋದು ಅಂತ ಹೇಳುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.